ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿರಂತರ ಬೆಲೆ ಏರಿಕೆಯಿಂದ ಬೀದರ್ ಜನರು ಕಂಗಾಲಾಗಿ ಹೋಗಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ವಾಹನ ಸವಾರರು. ಇನ್ನು ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಏರಿಕೆಯಾಗಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಏರಿಕೆಯಾಗಿದೆ. ತೈಲ ಬೆಲೆ ಹೆಚ್ಚಳದಿಂದ ಕೃಷಿ ಚಟುವಟಿಕೆಗಳಿಗೂ ಕೂಡ ಭಾರಿ ತೊಂದರೆ ಕೂಡ ಉಂಟಾಗ್ತಾ ಇದೆ. ಇನ್ನು ಒಂದ್ ಕಡೆ ಪದೇ ಪದೇ ಬೆಲೆ ಏರಿಸ್ತಾ ಇದೆ. ಜನಸಾಮಾನ್ಯರು ಜನಜೀವನ ಯಾವ ರೀತಿಯಾಗಿ ಮಾಡೋದು, ಬಡವರು ಆಟೋ ಚಾಲಕರು ಬದುಕೋದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಇಂದು ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ನ ದರ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂತದ್ದು ಅಂತಂದ್ರೆ ಪೆಟ್ರೋಲ್ ನ ದರ 95 ಪೈಸೆ ಹೆಚ್ಚಳ ಮಾಡಿದ್ರೆ ಡೀಸೆಲ್ ನ ದರ 91 ಪೈಸೆ ಹೆಚ್ಚಳ ಮಾಡಿದ್ರೆ ಕಳೆದ ಒಂದು ವಾರದಲ್ಲೇ ಎರಡನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ನ ದರ ಹೆಚ್ಚಳ ಮಾಡಿ ಏನು ವಾಹನ ಮತ್ತು ಬೈಕ್ ಸವಾರರಿಗೆ ಗಾಯದ ಮೇಲೆ ಬರೆ ಎಳೆಯುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಒಂದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಅದರ ಮೇಲೆ ಅವಲಂಬಿತ ಆಗಿರುವಂತಹ ಎಲ್ಲಾ ಒಂದು ವಸ್ತುಗಳ ಸಾಮಗ್ರಿಗಳ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಸಾರ್ವಜನಿಕರಿಗೆ ಬಡ ಮತ್ತು ಮಧ್ಯಮ ವರ್ಗದ ಜನರ ಮೇಲೆ ಸಾಕಷ್ಟು ಒಂದು ಹೊರೆ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ನಾನು ಬೀದರ್ನ ಪೆಟ್ರೋಲ್ ಪಂಪ್ ಬಳಿ ಇದ್ದೀನಿ. ಇಲ್ಲಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ಜನ ಇಲ್ಲಿ ಏನು ತಮ್ಮ ವಾಹನಗಳಿಗೆ ಪೆಟ್ರೋಲ್ ಹಾಕಿಸಿಕೊಳ್ಳಲು ಬಂದಿರುವಂತದ್ದು, ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೇರವಾಗಿ ಬೈಕ್ ಸವಾರ ಹೋಗಿದ್ದಾರೆ. ಸರ್, ಈಗ ಮತ್ತೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ನ ದರ ಹೆಚ್ಚಳ ಆಗಿದೆ, ಏನ್ ಹೇಳ್ತೀರಿ ಅಂತ? ಒಂದ್ ವಾರದಾಗ ಈಗ 2 ಸಲ ಪೆಟ್ರೋಲ್ ರೇಟ್ ಹೆಚ್ಚಾಯ್ತು. ಸೊ ನಾವ್ ಮಾಡೋ ಕೆಲ್ಸದ ರೇಟ್ ಎಲ್ಲ ಪೆಟ್ರೋಲ್ಗೆ ಹಾಕ್ಬೇಕಾಗ್ಲದು. ದಯಮಾಡಿ ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ಬೇಕು. ಸೊ ಡೆಲಿವರಿಗೆ ಏನಾರ ಸವಲತ್ತುಗಳು ಕೊಡ್ಬೇಕು ಅಂತ ನಮ್ಮ ಅಭಿಪ್ರಾಯ. ಇಲ್ಲ, ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ತರಕಾರಿ ಆಗಿರ್ಬೋದು ಮತ್ತು ದಿನನಿತ್ಯ ಏನು ಸಾಮಗ್ರಿಗಳು ಬಳಸ್ತೀವಿ ಅದ್ರ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಅವಲಂಬಿತ ಆಗಿರುವಂತಹ ಎಲ್ಲಾ ದರ ಹೆಚ್ಚಿಗೆ ಆಗ್ಲತ್ತು. ಇದರಿಂದ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಸಾಕಷ್ಟು ಸಮಸ್ಯೆ ಆಗ್ಲತ್ತಲ್ಲ, ಏನ್ ಹೇಳ್ತೀರಿ ಕೇಂದ್ರ ಸರ್ಕಾರ? ಕರೆಕ್ಟ್, ಒಂದು ಪೆಟ್ರೋಲ್ ರೇಟ್ ಹೆಚ್ಚಾದ್ರೆ ಟೋಟಲ್ ಎಲ್ಲದ ರೇಟ್ ಹೆಚ್ಚಾಗ್ಲತ್ತದ್ರಿ. ಸೊ ನಾವ್ ಪೆಟ್ರೋಲ್ ರೇಟ್ ಹೆಚ್ಚಾಗ್ಲತ್ತ, ಬಟ್ ಕಾರ್ಮಿಕರ ರೇಟ್ ಏನ್ ಬಿ ಹೆಚ್ಚಾಗಲ್ಲ. ಹಾಗಾಗಿ ಬಹಳ ಪ್ರಾಬ್ಲಮ್ಸ್ ಆಗ್ಲತ್ತವ. ಸೊ ನಾವು ಕೆಲಸ ಮಾಡೋದು 600-700 ರೂಪಾಯಿ. ಸೊ ಅದ್ರೊಳಗೆ ನಾವು 300 ಪೆಟ್ರೋಲ್ಗೆ ಹಾಕಿದ್ರೆ ನಾವು ಉಳಿಸ್ಕೋಬೇಕೇನ ಅಮೌಂಟ್. ಪೆಟ್ರೋಲ್ ಬಳಕೆ ಕಡಿಮೆ ಮಾಡ್ರಿ ಅಂತ ಹೇಳ್ತಾರೆ. ಪೆಟ್ರೋಲ್ ಬಳಕೆ ಕಡಿಮೆ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಬಿ ಏನಿಲ್ಲ. ಸೊ ಪೆಟ್ರೋಲ್ ನಾವು ಯೂಸೇ ಮಾಡ್ಬೇಕು. ಬಟ್ ನೀವೇ ಏನಾರ ಡಿಸಿಷನ್ ತಗೊಂಡು ಬಡವರಿಗೆ ಬದುಕಪ್ಲೆ ಒಂದ್ ಪೆಟ್ರೋಲ್ ರೇಟ್ ಕಮ್ಮಿ ಮಾಡಿಸ್ಬೇಕು ಅಂತ ನಮಗೆ. ಪೆಟ್ರೋಲ್ ಮತ್ತು ಡೀಸೆಲ್ ನಾವು ದಿನನಿತ್ಯ ಬಳಸಲೇಬೇಕಾಗಿರುವಂತಹ ವಸ್ತು. ಹೀಗಾಗಿ ಅದನ್ನ ಯಾವುದೇ ಕಾರಣಕ್ಕೂ ದರ ಹೆಚ್ಚಳ ಮಾಡಬಾರ್ದು. ಕೇಂದ್ರ ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ಬಡ ಮತ್ತು ಮಧ್ಯಮ ವರ್ಗದ ಜನರನ್ನ ಉಳಿಸಲು ಪೆಟ್ರೋಲ್ ಮತ್ತು ಡೀಸೆಲ್ ನ ದರ ಕಡಿಮೆ ಮಾಡಬೇಕು ಅಂತ ವಾಹನ ಸವಾರರ ಮಾತಾಗಿರುವಂತದ್ದು. ಶುಭಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.